ಕಳ್ಸಕ್ಕೆ ಎಲೆ ಅಂದ್ರೆ ಗೊತ್ತಾ ನಿಮ್ಗೆ? ಕಲಶ ದೇವ್ರಿಗೆ ಇಡ್ತಾರಲ್ಲ. ಫಸ್ಟ್ ಚಾಕ್ಲೇಟ್ ಅಲ್ಲೂರ್ಸ್ಕೊಳ್ಳಿ. ಮತ್ತೆ ಇಲ್ಲಿಂದ ನುಗ್ಗೆಕಾಯಿ ಮರ ಇದೆ ನೋಡಿ. ಈ ಮರ ಒಂದ್ಸಲಿ ನಮ್ಮ ಮುಂದೆನೆ ತುಬುಕ್ ಅಂತ ಜೋರಾಗಿ ಬೀಳ್ತು, ಒಂದ್ ಕಾರ್ ಮೇಲೆನೆ ಬೀಳ್ತು. ಎಲ್ಲಾ ಆಂಟಿದಿರಿ ಬಂದ್ಬಿಟ್ಟವ್ರೆ ಗೈಸ್. ಗಾಡಿ ಮೇಲೆ ಬಿದ್ದಿರೋದನ್ನ ನೋಡ್ತಿಲ್ಲ ರಂಬೆ, ಹೋಗ್ಬಿಟ್ಟು ಅದ್ರಲ್ಲಿರೋ ಸೊಪ್ಪೆಲ್ಲ ಕಿತ್ಕೊಂತ ಇದಾರೆ ನೋಡಿ ಗೈಸ್. ಇಲ್ಲಿ ಸಪೋಟದ ಓನರ್ ಅಂಕಲ್ ನೋಡ್ತಾ ಇದ್ರಲ್ಲಿ. ಇಟ್ಕೊಳ್ಳಿ. ಕಿವಿಗೆ ಇಟ್ಕೊಳ್ಳೋದಲ್ಲ, ಅದು ದೇವ್ರಿಗೆ ಇಡಬೇಕು. ನಮಗಿಟ್ರೆ ನಮ್ಗೆ ಇದು ಸತ್ತ ಮೇಲಮ್ಮ ಇಡೋದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೋಡಿ ಗೈಸ್, ಬ್ಯಾಕ್ ಕ್ಯಾಮ್ರಾದಲ್ಲಿ ತಿನ್ಕೊಂಡು ನಿಂತಿದ್ರು ಇಷ್ಟೊತ್ತು, ಇವಾಗ ಬಂದಿದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಗಾಯ್ಸ್, ತುಂಬಾ ದಿನ ಆಯ್ತು ವ್ಲಾಗ್ ಮಾಡಿ, ಎಷ್ಟೊಂದ್ ದಿನ ಆಯ್ತು ಅಂತ ಅನ್ನಿಸ್ತಿದೆ ನಿಮ್ ಜೊತೆ ಮಾತಾಡಿ. ಇಷ್ಟು ದಿನ ನಾವು ಕಂಟೆಂಟ್ ಮಾಡ್ಕೊಂಡು ಅದ್ರಲ್ಲೇನೆ ನಮ್ಗೆ ಟೈಮ್ ಸಾಕಾಗ್ತಾ ಇರ್ಲಿಲ್ಲ. ಸೊ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ಗಳನ್ನ ಕೊಟ್ಕೊಂಡು ಬರ್ತಾ ಇದೀವಿ. ಸೊ ಅದಕ್ಕೆ ನಮ್ಗೆ ವ್ಲಾಗ್ ಮಾಡಕ್ ಟೈಮ್ ಆಗಿರ್ಲಿಲ್ಲ. ಎಲ್ಲರೂ ಕೇಳ್ತಿದ್ರಿ ಆಲ್ಮೋಸ್ಟ್ ವ್ಲಾಗ್ ಏನಕ್ಕೆ ಮಾಡ್ತಿಲ್ಲ, ಕಂಟಿನ್ಯೂ ಮಾಡಿ, ತುಂಬಾ ಮಿಸ್ ಮಾಡ್ಕೋತಿದೀವಿ ಅಂತ. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಅವ್ರಿಗೋಸ್ಕರನೇ ವ್ಲಾಗ್ ನ ಮಾಡ್ತಿರೋದು. ಮತ್ತೆ ನಿಮ್ ಹತ್ರ ಮಾತಾಡಿದ್ರೆ ತುಂಬಾ ಟೈಮ್ ಆಯ್ತಲ್ವಾ, ಅದಕ್ಕೆ ತೊದಲ್ತಿದ್ದಾರೆ. ಹಂಗೇನಿಲ್ಲ ಗೈಸ್, ಮಾತಾಡೋದಕ್ಕೆ ತುಂಬಾ ಮಾತುಗಳಿದೆ. ಸೊ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅಲ್ವಾ ಒಂದೊಂದ್ ಟೈಮು. ಹಂಗೆ ನನಗೆ ಇವಾಗ ಆಗ್ತಾ ಇರೋದು. ಸೊ ಏನ್ ಮಾತಾಡ್ಬೇಕು ಅಂತ ನಿಮ್ ಹತ್ರ ಗೊತ್ತಾಗ್ತಿಲ್ಲ. ಅಂದ್ರೆ ಎಷ್ಟೋ ಮಾತಾಡೋದಿದೆ, ಎಷ್ಟೋ ಹೇಳೋದಿದೆ. ನಮ್ ಕಂಟೆಂಟ್ ಬಗ್ಗೆ ಆಗ್ಲಿ, ನಾವಿರೋದ್ರ ಬಗ್ಗೆ ಆಗ್ಲಿ, ಮತ್ತೆ ನಮ್ಮ ಮನೆಗಳ ಬಗ್ಗೆ ಆಗ್ಲಿ, ಎಷ್ಟೊಂದು ನಿಮ್ ಹತ್ರ ಶೇರ್ ಮಾಡ್ಕೋತಿದ್ವಿ ಇಷ್ಟು ದಿನ. ಮತ್ತೆ ನಾವೇನೇನ್ ಮಾಡ್ತಿದ್ವಿ ಅಂತ ನಿಮ್ಗೆ ವ್ಲಾಗ್ಗಳಲ್ಲಿ ತೋರಿಸ್ತಿದ್ವಿ. ಇವತ್ತು ನಾನು ಮತ್ತೆ ಸಣ್ಣ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಂದಿದೀವಿ. ಬನ್ನಿ ನಮ್ ಜೊತೆ ನೀವು ಕೂಡ ಟೈಮ್ ಸ್ಪೆಂಡ್ ಮಾಡಿ. ಮತ್ತೆ ಮನೆ ಹೊರಗಡೆ ಯಾವ ತರ ಇದೆ ಅಂತ ನಾನು ನಿಮ್ಗೆ ನಮ್ಮ ಮನೆನ ತೋರ್ಸೇ ಇಲ್ಲ, ಬನ್ನಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಸ್ವಲ್ಪ ಗಾರ್ಡನ್ ಏರಿಯಾನ. ಬ್ಯಾಂಗ್ಳೂರ್ ಅಂದ್ರೆ ತುಂಬಾ ಟ್ರಾಫಿಕ್ ಹಂಗೆ ಹಿಂಗೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಸರ್ನು. ಬಟ್ ನಮ್ಮನೆ ಸೈಡ್ ಅಷ್ಟೊಂದೇನ್ ಟ್ರಾಫಿಕ್ ಇಲ್ಲ, ಸ್ವಲ್ಪ ಪೀಸ್ ಪ್ಲೇಸು. ಅಂದ್ರೆ ಗಲಾಟಿ ಶಬ್ದ ಈ ತರ ಎಲ್ಲ ಏನು ಬರಲ್ಲ. ಗಲಾಟೆ ಮಾಡೋದು, ಶಬ್ದ ಮಾಡೋದು, ಅಂದ್ರೆ ಹೊರಗಡೆನ ಶಬ್ದಗಳು, ಆ ತರ ಎಲ್ಲ ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಬನ್ನಿ ತೋರಿಸ್ತೀನಿ. ಬನ್ನಿ ಹೊರಗಡೆ ಯಾವ ತರ ಇದೆ ನಮ್ ಗಾರ್ಡನ್, ನಮ್ಮ ಮನೆಗೆ ಗಾರ್ಡನ್ ಯಾವ ತರ ಇದೆ ಅಂತ ತೋರಿಸ್ತೀನಿ ಗೈಸ್. ಈಗ ಹೊರಗಡೆ ಸ್ವಲ್ಪ ನಿಮ್ಗೆ ಪ್ಲೇಸ್ ತೋರ್ಸೋಣ ಅಂತ ಬಂದಿದ್ದೀನಿ. ನೋಡಿ ಹೊರಗಡೆ ಹೆಂಗಿದೆ ಅಂತ. ಅಂದ್ರೆ ನೋಡಿ, ಸಣ್ಣ ಆಗ್ಲೇ ಏನೋ ತಿಂತಿದ್ದಾರೆ. ಏನಮ್ಮ ನೀನ್ ತಿಂತಿರೋದು? ಲೊಟ್ಟೆ. ನಮ್ ಕಡೆ ಲೊಟ್ಟೆ ಅಂದ್ರೆ ಬೇರೆನೆ ಇರುತ್ತಮ್ಮ. ಅಂದ್ರೆ ನಿನಗ್ ಕೊಡಲ್ಲ ಹೋಗು ಅಂತ ಲೊಟ್ಟೆ ಅಂದ್ರೆ ಅಣಗಿಸ್ಕೋತಾರಲ್ಲ ಲೊಟ್ಟೆ ಆತರ ಗಾಯ್ಸ್. ಲೊಟ್ಟೆ ಅಂತ ಗಾಯ್ಸ್, ಇದನ್ನ ಆಲ್ಮೋಸ್ಟ್ ನಾ ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾ ಇದ್ದೆ. 5 ರೂಪೀಸ್ಗೆ 10 ರೂಪೀಸ್ಗೆಲ್ಲ ಸಿಗುತ್ತೆ. ಈಗ 10 ರೂಪೀಸ್, ನಾವು ತಿನ್ಬೇಕಾದ್ರೆ 5 ರೂಪೀಸ್ ಇತ್ತು. ನಿಮ್ಗೆ ಇಷ್ಟ ಆಯ್ತು ಗೈಸ್? ಇದರ ಒಂದು ಬಾಕ್ಸ್ ತಂದು ಇಟ್ಕೊಂಡಿದ್ದಾರೆ ಗೈಸ್, ಅವಾಗ ತಿಂತಾ ಇರ್ತಾರೆ ಸಣ್ಣ. ಆ ಬಾಕ್ಸ್ ನ ನೋಡಿದ್ರೆ ನೀವೇ ಭಯ ಬಿದ್ದೋಗ್ತೀರಾ, ಇಷ್ಟು ತಿಂತಾರೆ ಅವರು ಅಂತ. ಚಾಕ್ಲೇಟ್ ಎಲ್ಲ ಜಾಸ್ತಿ ತಿಂತಾರೆ ಅಲ್ವಾ ಸಣ್ಣ? ಅಲ್ಲೇನು ಡ್ಯಾಮೇಜ್ ಆಗಿಲ್ವಾ ನಿಮ್ಗೆ? ಗಾಯ್ಸ್, ನನ್ನಲ್ಲಿ ಏನು ಡ್ಯಾಮೇಜ್ ಆಗಿಲ್ಲ, ನನ್ನಲ್ಲಿ ಒಂದು ಡ್ಯಾಮೇಜ್ ಆಗಿಲ್ಲ. ನಾನು ಆ ತರ ಏನಂತೀರಾ, ನನ್ನ ಹಲ್ಲಲ್ಲಿ ಸಿಲ್ವರ್ ಇದೆ, ಸಿಲ್ವರ್. ನನ್ನ ಹಲ್ಲಿಗೂ ಬೆಲೆ ಇದೆ ಗೊತ್ತಾ, ಕೊಟ್ರೆ. ಗಾಯ್ಸ್, ಇವರು ನಾರ್ಮಲ್ ನಮ್ಮ ಹಲ್ಲನ್ನ ಕಿತ್ತಾಕ್ಸಿ, ಅಂದ್ರೆ ಉಳ್ಕಲ್ ಆಗಿರೋದನ್ನ ಕಿತ್ತಾಕ್ಸಿ ಸಿಲ್ವರ್ ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ ಹಿಂದೆ. ಅದು ನೀವೆಲ್ಲ ನೋಡಿಲ್ಲ, ನೋಡಬೇಡಿ, ಭಯ ಆಗೋಗುತ್ತೆ. ಮತ್ತೆ ಫುಲ್ 5 ಫ್ಲೋರ್ ಅಲ್ವಾ ಅಮ್ಮ? 5 ಫ್ಲೋರ್ ಇದೆ. ಡೌಟ್ ಇದ್ರೆ ನೋಡ್ಕೊಂಬಿಡಿ ಗೈಸ್. 1 2 3 ಹೌದಾ 4 ಗೈಸ್, 4 ಫ್ಲೋರ್ ಇರುತ್ತಂತ ನನಗೆ ಗೊತ್ತಿಲ್ಲ. ನಾವು ಬರೆಯೋದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಬಂದಾಗ ನೋಡ್ತಾ ಇದೀನಿ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಓನರ್ ಇರ್ತಾರೆ, ಮೇಲೆಲ್ಲಾರು ಆಲ್ಮೋಸ್ಟ್ ಬಾಡಿಗೆಗೆ ಇರೋದು. ನಾವು ಕೂಡ ಬಾಡಿಗೆಗೆ ಇರೋದು, ಸ್ವಂತ ಮನೆ ಅಂತ ಅನ್ಕೊಂಬೇಡಿ. ನಾವು ಮಿಡಲ್ ಕ್ಲಾಸ್ ಪೀಪಲ್. ಬನ್ನಿ ಇವಾಗ ಫಸ್ಟ್ ಏನ್ ತೋರಿಸ್ಬೇಕಂತ ಅನ್ಕೊಂಡಿದೀನಿ ಅಂತ ಅಂದ್ರೆ, ಸಪೋಟ ಬೇಡ, 1 ನಿಮಿಷ ಇರಿ ಗೈಸ್. ಇಲ್ಲಿ ಆಲ್ಮೋಸ್ಟ್ ಒಂದ್ 4-5 ತರದ ಹಣ್ಣುಗಳಿದೆ, ಮತ್ತೆ 4-5 ತರದ ಫ್ಲವರ್ಸ್ ಗಳಿದೆ. ಮತ್ತೆ ಮನೆ ಫುಲ್ಲು ನೋಡಿ ಗಿಡಗಳು ಹೆಂಗ್ ಬೆಳ್ಕೊಂಡಿದೆ. ಅದು ಏನ್ ಗಿಡ ಅಂತ ನಿಮಗೆ ತೋರಿಸ್ತೀನಿ. ಮತ್ತೆ ಗಾಡಿ ಚಾರ್ಜಿಂಗ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಚಾರ್ಜಿಂಗ್ ಪಾಯಿಂಟ್ಸ್ ನ 5000 ರೂಪೀಸ್ ಕೊಟ್ಬಿಟ್ಟು ಹಾಕ್ಸ್ಕೊಂಡಿದೀವಿ ಗೈಸ್. 5000 ಕಸಾಮ್ ಕಂಪ್ನಿ ಅವ್ರದ್ದು. 5000 ರೂಪೀಸ್ ಕೊಟ್ಬಿಟ್ಟು ಚಾರ್ಜಿಂಗ್ ವೈರ್ನು ಕೂಡ ಹಾಕ್ಸ್ಕೊಂಡಿದೀವಿ. ಅಂದ್ರೆ ಸಣ್ಣದು ಗಾಡಿ ಇದೆಯಲ್ಲ ಚೇತಕ್ಕು, ಅದಕ್ಕೆ ಅವರು ಚಾರ್ಜಿಂಗ್ ಹಾಕೊಳ್ಳೋದಕ್ಕೆ ಇಲ್ಲಿ ಬಂದಾಗ ಅದಕ್ಕೆ 5000 ರೂಪೀಸ್ ಕೊಟ್ಟು ಹಾಕ್ಸ್ಕೊಂಡಿದೀವಿ. ಬನ್ನಿ ತೋರಿಸ್ತೀವಿ ಅದನ್ನು ಗೈಸ್. ಇದು ನಮ್ಮ ಮನೆ ಬಿಲ್ಡಿಂಗು ನೋಡಿ. ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಎಲ್ಲ ಹಾಕ್ಸಿದ್ದೀವಿ ಅಂತ ತೋರಿಸ್ತೀವಿ ಮಾಸನ್ನು. ಚಾರ್ಜಿಂಗ್ ಪಾಯಿಂಟ್
ಗೈಸ್ ಚಾರ್ಜಿಂಗ್ ಪಾಯಿಂಟ್ ನೋಡಿ ಗೈಸ್, ಅಲ್ಲಿ ಹಾಕ್ಸಿದೀವಿ. ಗಾಡಿನ ಇಲ್ಲಿ ನಿಲ್ಸ್ಕೊಬೇಕು, ಅದು ಇಲ್ಲಿ ಒಳಗಡೆ ಹತ್ತಿಸ್ಕೋಬೇಕು ಗೈಸ್, ಕಷ್ಟ ಇದೆ. ಆದರೂ ಸಣ್ಣ ಕೈಲಿ ಆಗಲ್ಲ ಚಾರ್ಜ್ ಹಾಕಕ್ಕೆ, ನಾನೇ ಪಾಪ ಹಾಕಬೇಕು ಗೈಸ್. ಗಿಡಗಳೆಲ್ಲ ಹೆಂಗೆ ಬೆಳ್ಕೊಂಡಿದೆ ನೋಡಿ ಗೈಸ್. ನಾವು ಅಂದರೆ ದೇವರಿಗೆ ಹೂವನ ಇಲ್ಲೇ ಕಿತ್ಕೋತೀವಿ. ಮತ್ತು ಇಲ್ಲಿ ಹಾಗಲಕಾಯಿ ಗಿಡ ಕೂಡ ಹಾಕಿದ್ದಾರೆ. ನಿಮಗೆ ಹಾಗಲಕಾಯಿ ಇಷ್ಟನಾ? ನಿಮಗೆ? ಇಲ್ಲ, ಇದರದೊಂದು ಸ್ವೀಟ್ ಸಾಂಬಾರ್ ಮಾಡ್ತಾರೆ, ನನ್ನ ಮಮ್ಮಿ ಮಾಡ್ತಾರೆ. ಇದು ಕೈ ಇರುತ್ತೆ, ಅದೇಂಗ್ ಸ್ವೀಟ್ ಸಾಂಬಾರ್ ಮಾಡ್ತಾರೆ? ಅದೇನೋ ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ ಗೊತ್ತಾ? ಅದು ನಂಗೆ ಇಷ್ಟ. ಬಿಟ್ರೆ ಇದನ್ನ ಹಿಂಗ್ ತಿನ್ನೋಕ್ ಆಗಲ್ಲಪ್ಪ, ತಿಂದು ನೋಡಿ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಫೇವ್ರೇಟು ಇದನ್ನ ಚಪಾತಿಗೆ ಮತ್ತೆ ಹಾಗಲಕಾಯಿ ಪಲ್ಯನ ತಿಂತೀನಿ ನಾನು. ನನ್ನ ಫೇವ್ರೇಟ್, ಏನಕ್ಕಂದ್ರೆ ಬಾಡಿಗೆ ಹೆಲ್ತಿಗೆ ತುಂಬಾ ಒಳ್ಳೇದು. ತುಂಬಾ ಒಳ್ಳೇದು ಗೈಸ್. ದೊಡ್ಡದೇ ಇದು, ಬಟ್ ಇದು ಇವಾಗ ಕಾಯಿನ ಕಿತ್ಬಿಟ್ಟಲ್ಲಮ್ಮ, ಏನಕ್ಕಮ್ಮ ಕಿತ್ತದೆ ನೋಡಿ ಗೈಸ್. ಇಲ್ಲಿ ಬಳ್ಳಿ ತರ ಬಿಟ್ಟಿದ್ದಾರೆ. ಸೊ ಇಲ್ಲಿ ಫ್ಲವರ್ ಗಿಡ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ, ಅದ್ರ ಮೇಲೆ ಬಳ್ಳಿಯಿಂದ ಬೆಳ್ಕೊಂಡಿದೆ ಹಾಗಲಕಾಯಿ. ನೋಡಿ ಹಾಗಲಕಾಯಿ ಗಿಡ ಇದು ನೋಡಿದ್ರಲ್ವಾ. ಇದು ಒಂದು ತರಕಾರಿ ಗಿಡ ಬೆಳೆದಿದ್ದಾರೆ. ಮತ್ತೆ ಇನ್ನೊಂದು ಫ್ಲವರ್ಸ್ ಇದೆ ನೋಡಿ, ಇಲ್ಲೊಂಥರ ಫ್ಲವರ್ಸ್. ಇದಾದ್ಮೇಲೆ ಈ ಕಡೆ ಬಂದ್ರೆ ನಿಮ್ಗೆ ಇಲ್ಲಿ ನೋಡಿ, ಇದು ನುಗ್ಗೆಕಾಯಿ ಮರ. ನಮ್ಗೆ ನುಗ್ಗೆಕಾಯಿ ಫ್ರೀ ಗೈಸ್ ಇಲ್ಲಿ. ತೋರ್ಸಿ ಗೈಸ್. ಆಕ್ಚುಲಿ ಹೇಳ್ಬೇಕಂದ್ರೆ ದೇವ್ರುಗಳಿಗೆ ಇವಾಗ ಸಡನ್ ಆಗಿ ನಾವು ಪೂಜೆ ಮಾಡೋದಕ್ಕೆ ಹೂವು ಇಲ್ಲ ಅಂತ ಅಂದ್ರೆ ನಾವು ಇಲ್ಲೇ ಕಿತ್ಕೊಂಡ್ ಬರ್ತೀವಿ ಹೂವನ ದೇವ್ರಿಗೆ ಇಡಕ್ಕೆ ಅಂತ. 1-2 ಹೂವು ಇಟ್ಬಿಟ್ಟು ಪೂಜೆ ಮಾಡಿದ್ರೇನೆ ಒಂದ್ ಸ್ವಲ್ಪ ನೆಮ್ಮದಿ ಅಂತ ಅನ್ಸುತ್ತಲ್ವಾ. ಸೊ ಅದಕ್ಕೆ ಇಲ್ಲಿಂದ ಕಿತ್ಕೊಬಹುದು ನೋಡಿ. ನಮ್ಗೆ 2 ಆಪ್ಷನ್, ಅಂಗಡಿಲೂ ಬೇಕಾದ್ರೆ ಹೋಗಿ ತಗೋಬಹುದು. ಜಾಸ್ತಿ ಹೂವು ಬೇಕಂದ್ರೆ, ಸ್ವಲ್ಪ ಹೂವು ಬೇಕಂದ್ರೆ ಇಲ್ಲೇ ಬಂದು ಕಿತ್ಕೋತೀವಿ ಗೈಸ್. ನ್ಯಾಚುರಲ್ ಇಲ್ಲೇ ಇದೆ ನೋಡಿ ಇಲ್ಲಿ ನುಗ್ಗೆಕಾಯಿ. ನನ್ನ ಫೇವ್ರೇಟ್ ಗೈಸ್ ನುಗ್ಗೆಕಾಯಿ ಸಾಂಬಾರು. ನಂದು ಫೇವ್ರೇಟ್ ನುಗ್ಗೆಕಾಯಿ. ನುಗ್ಗೆಕಾಯಿ ಅದ್ರಲ್ಲಿ ಐತಾ? ಬೆಳ್ದಿಲ್ಲ ಗೈಸ್. ಅಂದ್ರೆ 2 ಇದೆ, ಇಲ್ಲೊಂದಿದೆ 3 ಇದೆ. ಆ ಕಡೆ ಇಲ್ಲೆಲ್ಲ ಇದೆ, ತೋರಿಸ್ತೀವಿ, ಅದನ್ನ ತೋರ್ಸೋಣ. ಅಲ್ಲೂ ಬೆಳ್ದಿದೆ. ಇವಾಗ ನೋಡಿ, ಇಲ್ಲೂ ಒಳಗಡೆ ಗಾರ್ಡನ್ ಇದೆ, ಪಪ್ಪಾಯ ಎಲ್ಲ ಇದೆ. ನಮ್ಮ ಮನೆ ಇಲ್ಲಿ ಅಂತ ಅಂದ್ರೆ ಪಕ್ಕದಲ್ಲೇ ಇಲ್ಲ ಅಂದ್ರೆ ಪಕ್ಕದಲ್ಲಿ ಇದೆ ಗೈಸ್. ಸ್ವಲ್ಪ ಮುಂದೆ ಬಂದ್ರೆ ನೋಡಿ, ಇಲ್ಲಿ ಪಪ್ಪಾಯ ಬೆಳ್ದಿದೆ. ನಾವು ಕಿತ್ಕೊಂಡು ತಿಂದ್ರು ಯಾರು ಏನು ಅನ್ನಲ್ಲ ಗೈಸ್, ಬಟ್ ವೇಸ್ಟ್ ಮಾಡಬಾರ್ದು ಅಷ್ಟೇ ಅಲ್ವಮ್ಮ? ಕಿತ್ಕೊಂಡು ತಿಂದ್ರು ಇಲ್ಲಿ ಯಾರು ಏನು ಅನ್ನಲ್ಲ, ಬಟ್ ವೇಸ್ಟ್ ಮಾಡಬಾರ್ದು ಅಷ್ಟೇ. ಹೌದು, ತುಂಬಾ ದೊಡ್ಡ ಸೈಜ್ ಇದೆ. ನಿಮ್ ಸೈಡ್ ಇಷ್ಟ ಇರಲ್ಲ ಅಲ್ಲ? ಬೇರೆ ತರದ್ ಪಪ್ಪಾಯ. ನಿಮ್ದು ಈ ಸೈಡ್ ಈ ತರ ಇರಲ್ವಾ ಗೈಸ್? ನೋಡಿ ಗೈಸ್, ಎಷ್ಟು ಪಪ್ಪಾಯ ಗಿಡಗಳಿದೆ. 1, 2, 3, 4, ಆ ಕಡೆ 5, ಈ ಕಡೆ 1, 2 ಇದೆ. ಇನ್ನೂ ದೊಡ್ಡದಾಗ್ತಿದೆ ಅಷ್ಟೇ. ಮತ್ತೆ ಅಲ್ಲಿ ಹೂವುಗಳೆಲ್ಲ ಇದೆ. ಬನ್ನಿ ಸಣ್ಣ ಆ ಸೈಡ್ ತೋರ್ಸೋಣ. ನೋಡಿ ಗೈಸ್, ಏನು ದೊಡ್ಡ ಸೈಜ್ ಪಪ್ಪಾಯ, ಚಿಕ್ಕ ಸೈಜು ನಮ್ ಕಡೆ ಐತೆ. ಇದು ಇದೆ, ಆದ್ರೆ ನಮ್ಮ ಮನೇಲಿ ಇಲ್ಲ. ಹೌದಾ? ಮನೇಲಿ ಇನ್ನೊಂದ್ ತರದಿದೆ. ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಚೇಪೆಕಾಯಿ ಮರ ಕೂಡ ಇದೆ. ಅಂದ್ರೆ ಇನ್ನು ಬೆಳೀತಾ ಇದೆ, ಪಾಪ ದೊಡ್ಡದಾಗಿಲ್ಲ, ದೊಡ್ಡದಾಗಿ ಬಿಡ್ಬೇಕಷ್ಟೇ ಗೈಸ್. ಇವಾಗ ಇನ್ನೊಂದು ಜಾಗ ತೋರಿಸ್ತಾ ಇದೀವಿ. ಇಲ್ಲಿ ಮಾವಿನಕಾಯಿ ಸೀಸನ್ ಅಲ್ಲಿ ಮಾವಿನಕಾಯಿ ಎಷ್ಟು ಬಿಡುತ್ತೆ ಅಂದ್ರೆ, ನಾವು ಹೋಗಿ ಇಲ್ಲೇ ಎಷ್ಟು ಕಿತ್ಕೊಂಡಿದೀವಿ ಗೊತ್ತಾ? ತುಂಬಾ ಕಿತ್ಕೊಂಡಿದೀವಿ. ಮತ್ತೆ ಇಲ್ಲಿ ಹಿಂದೆ ನುಗ್ಗೆಕಾಯಿ ಮರ ಇದೆ ನೋಡಿ. ಈ ಮರ ಒಂದ್ಸಲಿ ನಮ್ಮ ಮುಂದೆನೆ ತುಬುಕ್ ಅಂತ ಜೋರಾಗಿ ಬೀಳ್ತು, ಒಂದು ಕಾರ್ ಮೇಲೆನೆ ಬೀಳ್ತು. ಶಾಕ್ ಆಗೋಯ್ತು. ನಾವು ವಿಡಿಯೋ ಮಾಡ್ತಿದ್ವಿ ಅವಾಗ, ಸರಿಯಾಗಿ ಬೀಳ್ತು. ಏನು ಅದು ನುಗ್ಗೆಕಾಯಿದು ಫುಲ್ ಕೊಂಬೆನೆ ಬಿದ್ದೋಯ್ತಲ್ವಾ. ಕಾರ್ ಅವರು ಓಡ್ಕೊಂಡ್ ಬಂದ್ರು, ಕಾರಲ್ಲಿ ಏನಾದ್ರು ಡ್ಯಾಮೇಜ್ ಆಯ್ತಂತ. ಬಾಕಿದ್ದ ಇಲ್ಲಿ ಇದ್ದ ಹೆಂಗಸ್ರೆಲ್ಲ ಬಂದು ಇದು ಗೋಣಿಲಿ ತುಂಬಿಸ್ಕೋತಿದ್ದಾರೆ. ಏನ್ ಹೇಳಿ? ನುಗ್ಗೆಕಾಯಿನಲ್ಲ, ಅದರ ಎಲೆ. ಹಾ ಗೈಸ್, ಇದು ನುಗ್ಗೆಕಾಯಿ ಅಲ್ಲ, ಅದು ನುಗ್ಗೆಕಾಯಿ ಮರದ ಎಲೆಗಳನ್ನ ತಗೊಂಡು ಅದರಲ್ಲಿ ಸೊಪ್ಪಿನ ಪಲ್ಯ ಮಾಡ್ತಾರಲ್ಲ ಗೈಸ್, ಅದಕ್ಕೋಸ್ಕರ ಎಲ್ಲ ಆಂಟಿದಿರು ಬಂದ್ಬಿಟ್ಟವ್ರೆ ಗೈಸ್. ಗಾಡಿ ಮೇಲೆ ಬಿದ್ದಿರೋದನ್ನ ನೋಡ್ತಿಲ್ಲ ರಂಬೆ, ಹೋಗ್ಬಿಟ್ಟು ಅದ್ರಲ್ಲಿರೋ ಸೊಪ್ಪೆಲ್ಲ ಕಿತ್ಕೊಂತಾ ಇದಾರೆ. ಪಾಪ ಅವ್ರ ಕಾರ್ ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೋ, ಅಯ್ಯೋ ನನ್ನ ಕಾರ್ ಮೇಲೆ ಬಿದ್ದೋಯ್ತಲ್ಲ ಮರ ಅಂತ. ಬಟ್ ಇವ್ರುಗಳೆಲ್ಲ, ಅವ್ರಿಗೆ ಆ ಟೆನ್ಷನ್ ಇಲ್ಲ. ಮನೇಲಿ 2 ದಿನಕ್ಕೆ ಸಾಂಬಾರಿಗಾಯ್ತು ಅಂತ ಹೋಗಿ ಎತ್ಕೊಂತಾ ಇದಾರೆ. ನಾನು ಮತ್ತೆ ಸಣ್ಣ ಮೇಲೆ ನಿಂತ್ಕೊಂಡು ನಗ್ತಾ ಇದೀವಿ. ಅಯ್ಯೋ ಪಾಪ ಅವ್ರ ಕಾರ್ ನೋಡಿ, ಅವ್ರಿಗೆ ಅದು ಟೆನ್ಷನ್ ಇಲ್ಲ, ಬರೀ ಸಾಂಬಾರ್ ಮಾಡೋ ಟೆನ್ಷನ್ ಈ ಆಂಟಿದಿರಿಗೆ. ಪಾಪ ಮನೇಲಿ ಗಂಡಂದಿರಿಗೆ ಏನ್ ಮಾಡ್ಕೊಡ್ಬೇಕೋ ಏನೋ ಅಂತ. ನೋಡಿ ಗೈಸ್, ಇಲ್ಲಿ ಸಪೋಟ ಗಿಡ ಇದೆ. ಆಲ್ರೆಡಿ ಸಪೋಟ ಕೂಡ ಬೆಳೆದಿದೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಹಣ್ಣು ಆಗ್ಬಿಡುತ್ತೆ. ತೋರಿಸ್ತೀನಿ ನೋಡಿ. ತುಂಬಾ ಇತ್ತು, ಬಟ್ ಇವಾಗ ಕೀಳಿದ್ದಾರೆ. ಹಾ ಹೌದು, ಕಿತ್ಕೊಂಡಿದ್ದಾರೆ. ಮನೇಲಿ ಅದೇ ಅಕ್ಕಿ ಡಬ್ಬದಲ್ಲಿ ಇಟ್ರೆ ಹಣ್ಣಾಗುತ್ತೆ ಅಂತ ಹೇಳ್ತಾರಲ್ವಾ ಗೈಸ್. ಅಕ್ಕಿ, ರಾಗಿ ಇದ್ರಲ್ಲೆಲ್ಲ ಇಟ್ರೆ ಹಣ್ಣಾಗುತ್ತೆ ಅಂತ ಹೇಳ್ತಾರಲ್ವಾ, ಹಂಗೆ ನೋಡಿ ತೋರಿಸ್ತೀನಿ. ನೋಡಿ ಗೈಸ್, ಇಲ್ಲಿ ಸಪೋಟ. ನೀವು ಕಿತ್ಕೊಳಲ್ವಾ ಸಪೋಟ? ಇಲ್ಲ, ಸಪೋಟದ ಓನರ್ ಅಂಕಲ್ ನೋಡ್ತಾ ಇದ್ರಲ್ಲಿ. ಏನು ಮಾಡಲ್ಲ ಅವ್ರು. ಹೋದ್ಸಲಿ ನಮಗ್ ಮಾವಿನಕಾಯಿ ಕಿತ್ಕೊಳ್.
ಇಟ್ಟಿದ್ದಾರೆ. ಗೈಸ್ ನಾವು ಮಾವಿನಕಾಯಿ ಕಿತ್ಕೊಂಡ್ವಿ ಅಲ್ಲಿ ಮಾವಿನಕಾಯಿ ಕಿತ್ಕೊಳ್ಳಿ ಆ ಥರ ಎಲ್ಲ ಏನಿಲ್ಲ, ಬಟ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಅಲ್ವಾ ಅಮ್ಮ? ನಿಮಗೆ ಮಾವಿನಕಾಯಿ ಇಷ್ಟ ತಾನೆ? ಮಾವಿನಕಾಯಿ ಇಷ್ಟ. ಮತ್ತೆ ಇದು ಮುನು ಏನೋ ತೋತಾಪುರಿ ಮಾವಿನಕಾಯಿ. ತೋತಾಪುರಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಅದು ಉಪ್ಪು ಖಾರ ಹಾಕಿ ತಿಂತಾರಲ್ಲ, ಇವಾಗ್ಲೂ ಬಾಯಲ್ಲಿ ನೀರು ಬಂತು. ಬಟ್ ಮಾವಿನಕಾಯಿ ಸೀಸನ್ ಇಲ್ಲ ಗೈಸ್, ಅದಕ್ಕೆ ನೋಡಿ ಎಲೆ ಚಿಗುರಿದೆ ಅಷ್ಟೇ, ಬಟ್ ಕಾಯಿ ಬರೋದು ನಮ್ಮ ಸಮ್ಮರ್ ಸೀಸನ್ ಈಗ ಅಲ್ವಾ. ಬಾಯಲ್ಲೂ ನೀರು ಬಂತಲ್ವಾ? ನನಗೆ ಇಷ್ಟ ಮಾವಿನಕಾಯಿ. ಇಷ್ಟ ಮಾವಿನಕಾಯಿ. ಚಪ್ಪಲಿಸೋದಲ್ಲ, ಅದು ಚಪ್ಪರಿಸೋದು. ಚಪ್ಪರಿಸ್ತಿದ್ದೀರಾ ಗೈಸ್. ಯಾರ ಮನೆ ಹತ್ರನು ಈ ತರ ಎಲ್ಲ ಬೆಳೆದಿರಲ್ಲ ಗೈಸ್. ಏನಕ್ಕಂದ್ರೆ ನಾವು ಮನೆ ಹತ್ರ ಕರೆಂಟ್ ಕಂಬದ ಮೇಲೂ ಕೂಡ ಹಣ್ಣಾಗಿದೆ. ನೋಡಿದ್ರ ನಮ್ಮ ಮನೆ ಕೆಳಗಡೆ ಇರೋ ಗಾರ್ಡನ್ ಅಲ್ಲಿ ಯಾವ್ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ, ನೋಡಿ ನೀವೇ. ಪಾಪ ಆ ಗಿಡನ ಯಾರೋ ಹಾಳು ಮಾಡಿದ್ದಾರೆ, ಪಾಪ ಒಣಗೋಗಿದೆ. ಅದಕ್ಕೆ ನೀರ್ ಹಾಕಿದ್ರೆ ಕರೆಂಟ್ ಹೊಡಿತು ಅಂತ ಅನ್ಸುತ್ತೆ. ನೋಡಿ ಗೈಸ್, ಇಲ್ಲಿ ಕರೆಂಟ್ ಕಂಬನೇ ಹಣ್ಣು ಹಾಕಿರೋದಂತೆ ಗೈಸ್ ಇದು. ಅದನ್ನೇ ಅದಕ್ಕೆ ಯಾರು ನೀರ್ ಹಾಕಿಲ್ಲ ಅನ್ಸುತ್ತೆ, ಕರೆಂಟ್ ಹೊಡ್ಸ್ಕೊಂಡ್ಬಿಟ್ಟವ್ರು ನೀರ್ ಹಾಕಿರೋರು. ಅರ್ಥ ಹೌದು ಗಾಯ್ಸ್. ಮುಂಚೆ ಅಲ್ಲಿ ಗಿಡ ಒಂದ್ ಬಳ್ಳಿ ಬೆಳ್ಕೊಂಡು ಹೋಗಿತ್ತು ಗಾಯ್ಸ್, ಅದರಿಂದ ಆ ಕಾಯಿ ಬೆಳೆದಿತ್ತು. ಅದ್ ಏನ್ ಕಾಯೋ ನಮ್ಗೂ ಗೊತ್ತಿಲ್ಲ. ಏನು ಗೊತ್ತು, ನೋಡ್ದೆ ಒಣಗೋಗಿದೆ ಅಮ್ಮ. ಅಂದ್ರೆ ಅದು ಎಲ್ಲಾ ಟೈಮಲ್ಲೂ ಇರಲ್ಲ ಗೈಸ್. ನೋಡಿ ಗೈಸ್, ನುಗ್ಗೆಕಾಯಿ ಬಿಟ್ಟಿದೆ, ಬಟ್ ಒಣಗೋಗಿದೆ ಅಷ್ಟು. ಮೇಲಿರೋದನ್ನ ಯಾರು ಕಿತ್ಕೊಳಕ್ಕಾಗುತ್ತೆ? ಅದಕ್ಕೆ ಹತ್ತಕ್ಕೂ ಆಗಲ್ಲ. ಹತ್ತಕ್ಕೂ ಹೋದ್ರೆ ಈ ತರ ಮುರಿದೋಗ್ಬಿಡುತ್ತೆ ಅಷ್ಟೇ. ಇಲ್ಲಿ ಮುರಿದೋಗಿ ನಿಂತಿದೆ ನೋಡಿ ಮರ, ಆ ತರ ಮುರಿದೋಗುತ್ತೆ. ಸಣ್ಣ ನೋಡಿ ಆಗ್ಲೇ ಇದು 3ನೇದು ತಿಂತಾ ಇರೋದು. ಸಣ್ಣ ಅಷ್ಟೊಂದು ತಿನ್ಬಾರ್ದು ಬರೀ ಇಂತದೆಯ. ಗೈಸ್ ನೀವೇ ನೋಡಿದ್ರಲ್ವಾ ನಮ್ಮ ಮನೆ ಗಾರ್ಡನ್ ನೋಡೋಷ್ಟ್ರಲ್ಲಿ ಆಗ್ಲೇ 3 ಆ ಲೊಟ್ಟೆ ಚಾಕ್ಲೇಟ್ ನ ತಿನ್ಕೊಂಡು ಕೂತಿದ್ದಾರೆ ಇವರು. ಇಲ್ಲಿ ವ್ಲಾಗ್ ಮಾಡ್ತಿದ್ರು ಗೈಸ್. ಅದು ನೋಡ್ತಿದ್ರೆ ನನಗೆ ತಿನ್ಬೇಕಂತ ಅನಿಸ್ತಲ್ಲ ಗೈಸ್. ಅಂದ್ರೆ ಚಾಕ್ಲೇಟ್ ಅಂದ್ರೆ ಇಷ್ಟನೇ, ಬಟ್ ಅಷ್ಟೊಂದು ತಿನ್ನಲ್ಲ ನಾನು. ಸಣ್ಣ ಜಾಸ್ತಿ ತಿಂತಾರೆ ಚಾಕ್ಲೇಟು. ತಿಂದೇ ಇರೋದು ಒಳ್ಳೇದು ಅಂತ ನೀವೇ ಹೇಳ್ಬಿಡಿ ಅವರಿಗೆ, ನಾನಂತೂ ಹೇಳಲ್ಲ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್. ತಿನ್ಬೇಕಾದ ಟೈಮಲ್ಲಿ ತಿನ್ಬೇಕಂತೆ. ಸರಿ ಗೈಸ್, ಮತ್ತೆ ಹೇಗಿತ್ತು ನಮ್ಮ ಮನೆ ಗಾರ್ಡನ್ ನೀವೇ ನೋಡಿದ್ರಲ್ವಾ. ಮತ್ತೆ ಇನ್ನೊಂದು ಗೈಸ್ ತೋರಿಸ್ತೀನಿ ರೀ ಗೈಸ್. ಈ ಗಿಡದಲ್ಲಿ ಇನ್ನೊಂದು ಗಿಡ ಬೆಳೆದಿದೆ. ಯಾವುದು ಅಂತ ಅಂದ್ರೆ ನೋಡಿ, ವಿಳ್ಳೆದೆಲೆ. ನಾವು ಎಲೆ ಅಡಿಕೆಗೆ ಹಾಕೋತೀವಿ ಗೊತ್ತಾ, ಆ ಎಲೆ ಕೂಡ ಬೆಳೆದಿದೆ. ನಾವು ಕಳ್ಸಕ್ಕೆ ಇಲ್ಲಿಂದಾನೇ ಎಲೆ ಕಿತ್ಕೋಬಹುದು. ಸಣ್ಣ ಕಳ್ಸಕ್ಕೆ ಎಲೆ ಅಂದ್ರೆ ಗೊತ್ತಾ ನಿಮ್ಗೆ? ಕಲಶ ದೇವ್ರಿಗೆ ಇಡ್ತಾರಲ್ಲ. ಫಸ್ಟ್ ಚಾಕ್ಲೇಟ್ ಅಲ್ಲೂರ್ಸ್ಕೊಳ್ಳಿ. ದೇವರಿಗೆ ಕಲಶ ಇಡ್ತಾರಲ್ವಾ, ಅದಕ್ಕೆ ಹಿಂಗೆ ಡೆಕೋರೇಟ್ ಮಾಡ್ತಾರಲ್ಲ. ಅಲ್ಲೋರ್ಸ್ಕೊಳ್ಳಿ. ಇನ್ನು ಅಲ್ಲೋರ್ಸ್ಕೊಳ್ಳಿ. ಸುಮ್ಮನೆ ತಮಾಷೆ ಮಾಡ್ತಿದ್ರ ತಾನೆ? ಇಲ್ಲ, ಇದೆ ನಿಜ, ಪ್ರಾಮಿಸ್ ಇದೆ. ಪರವಾಗಿಲ್ಲ, ಚಾಕ್ಲೇಟ್ ತಿಂತೀನಿ, ಏನಾಗಲ್ಲ. ಹಿಂಗ್ ಮಾತಾಡ್ತೀನಿ. ಸರಿ, ಬಾಯಿ ಮುಚ್ಕೊಂಡು ಮಾತಾಡಿ. ಕಲಶಕ್ಕೆ ಎಲೆ ಇಡ್ತಾರಲ್ಲ, ಅದು ತಾನೇ? ಗೊತ್ತಾ ನಿಮ್ಗೆ? ಗೊತ್ತು. ಕಲಶ ಇರುತ್ತೆ, ಜಾಸ್ತಿ ರೇಟ್ ಅಲ್ಲ ಅದಕ್ಕೆ? ಜಾಸ್ತಿ ರೇಟ್. ಬಟ್ ನಮ್ ಕಡೆ ಅದರದ್ದು ನಾಟಕ ಎಲ್ಲ ಮಾಡ್ತಾರೆ ಗೈಸ್. ನೀವೇ ನೋಡಿದ್ರಲ್ವಾ, ನೋಡಿ ಸಣ್ಣ ಡ್ಯಾನ್ಸ್ ಆಡ್ತಾ ಇದ್ದಾರೆ. ನೀವೇ ನೋಡಿದ್ರಲ್ವಾ ಗೈಸ್ ನಮ್ಮ ಮನೆ ಕೆಳಗಡೆ ಯಾವ ತರ ಗಾರ್ಡನ್ ಇದೆ ಅಂತ. ಸೊ ಜಸ್ಟ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ನಾವು ಹೊರಗಡೆ ಬಂದು 5 ನಿಮಿಷ ವ್ಲಾಗ್ ಮಾಡೋಣ ಅಂತ ಹೇಳಿ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಂದ್ವಿ ಅಷ್ಟೇ. ಸೊ ಹೇಗಿತ್ತು ನೋಡಿ ಗೈಸ್. ಕಿವಿಗೆ ಹೂವು ಇಡ್ತಾ ಇದ್ದಾರೆ. ಹುಡುಗಿರ್ ಕೆಲ್ಸನೇ ಇಷ್ಟು, ಕಿವಿಗೆ ಹೂವು ಇಡೋದು ಅಂತ ಪ್ರೂವ್ ಮಾಡ್ಬಿಟ್ರು ಗೈಸ್. ಪ್ರೂವ್ ಮಾಡ್ಬಿಟ್ಟು ಏನು ಹುಡುಗಿರು ಮಾತ್ರ ಕಿವಿಗೆ ಹೂವು ಇಡ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ಇವಾಗ ಇಟ್ರಲ್ಲಮ್ಮ, ಅದನ್ನ ನೋಡಿ ಏನಕ್ಕೆ ಹೇಳಿ, ನಿಮ್ಮನೆ ಗಾರ್ಡನ್ ಅಲ್ಲಿ ಬೆಳೆದಂತ ಹೂನ ನೀವು ಈ ತರ ಅವಮಾನ ಮಾಡಬಾರ್ದು. ಇಟ್ಕೊಳ್ಳಿ. ಕಿವಿಗೆ ಇಟ್ಕೊಳ್ಳೋದಲ್ಲ, ಅದು ದೇವ್ರಿಗೆ ಇಡಬೇಕು. ನಮಗಿಟ್ರೆ ನಮ್ಗೆ ಇದು ಸತ್ ಮೇಲೆ ಅಮ್ಮ ಇಡೋದು. ಹಾ ಗೈಸ್ ನೋಡಿ ಗೈಸ್, ಸತ್ ಮೇಲೆ ಮನುಷ್ಯರಿಗೆ ಹೂವು ಇಡ್ತಾರೆ ಇವರು. ಅದಕ್ಕಿಂತ ಮುಂಚೆನೆ ಹೂವು ಮಾತ್ರ ಅಲ್ಲ, ಇಲ್ಲ ಸನ್ಮಾನ ಮಾಡ್ಬೇಕಾದ್ರೂ ಇಡ್ತಾರಲ್ವಾ. ಮತ್ತೆ ಮದುವೆ ಆದ್ರೆ ಕಿವಿಗೆ ಇಡಲ್ವಲ್ಲ. ಮದುವೆ ಆಗ್ಬೇಕಾದ್ರೇನು ಇಡ್ತಾರೆ. ಗೈಸ್ ಓಕೆ ಗೈಸ್, ಇವ್ರು ಬಿಟ್ರೆ ಮಾತಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ, ಒಂದ್ ಒಳ್ಳೆ ಕಂಟೆಂಟ್ ಅಲ್ಲಿ ಸಿಗೋಣ. ನಿಮ್ಗೆ ಯಾವ ತರದ್ದು ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಗೈಸ್ ನಮಗೂ ಒಂದ್ ಸ್ವಲ್ಪ ತಲೆ ಓಡಬೇಕು, ಮತ್ತೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋ ಅಂತ ವ್ಲಾಗ್ಗಳು, ನಿಮ್ಗೆ ಇಷ್ಟ ಆಗೋಂಥ ವ್ಲಾಗ್ಗಳಿದ್ರೆ ಹೇಳಿ. ನಾವು ಖಂಡಿತವಾಗಲೂ ನೆಕ್ಸ್ಟ್ ವ್ಲಾಗಲ್ಲಿ ಅದೇ ಟಾಪಿಕ್ ಇಟ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್. ಸಣ್ಣ ಸ್ವಲ್ಪ ಅಲ್ಲಲ್ಲಿ ಚಾಕ್ಲೇಟ್ ಇದೆ, ಒರೆಸ್ಕೊಳ್ಳಿ. ಇಲ್ಲೋಡಿ. ಬಾಯ್ ಬಾಯ್ ಗಾಯ್ಸ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತೆಲ್ಲ.